ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು 7:10ಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಮನೇಲಿ ಗಾಡಿ ತಂದು ಹಂಗೆ ನಿಲ್ಲಿಸ್ಬಿಟ್ಟು ಹೊಂಟೋಗೋರೆ. ಎಲ್ಲಿಗೋದ್ರು ಅಂದರೆ ಗಿಳಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿತ್ತು. ಅದಕ್ಕೆ ನೋಡ್ಕೊಂಬರಕ್ಕೆ ಹೋಗ್ರೆ. ಇವತ್ತು ಏನಾರ ಕಡಿ ಕುಯ್ತಾರೋ ಇಲ್ಲ ಏನಾರು ಒಂದು ಮಾಡ್ತಾರೋ ನೋಡೋಣ. ವಿಡಿಯೋ ಮಾಡ್ತೀನಿ. ಹೊಸ್ಕೊಳೆಲ್ಲ ಆಚೆ ಕಡೆ ಕಟ್ಟಾಕಿದ್ದೀನಿ ನಾನು. ಬೆಳಗ್ಗೆ ಟೈಮು ಮತ್ತು ಸಂಜೆ ಟೈಮು ಹೊಸ್ಕೊಳು ಆಚೆ ಕಡೆ ಕಟ್ತೀವಿ. ಹಾಲು ಕರಿತಿದ್ದಂಗೆ ನಾವು ಆಚೆ ಕಡೆ ಕಟ್ತೀವಿ. ಏನಕ್ಕೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಅವು ಮ್ಯಾಟ್ ಮೇಲೆ ನಿಂತಿರ್ತಾವಲ್ವ, ಕಾವು ಜಾಸ್ತಿ. ಅದಕ್ಕೋಸ್ಕರ ನಾವು ಮಣ್ಣಿನ ನೆಲ ಮೇಲೆ ಸಂಜೆ ಟೈಮು ಮತ್ತು ಬೆಳಗ್ಗೆ ಟೈಮು ಹಾಲು ಕರಿತಿದ್ದಂಗೆ ಕಟ್ತೀವಿ. ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾ ಇರ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ. ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ, ಕಮೆಂಟಲ್ಲಿ ತಿಳಿಸಿ. ನೋಡಿ, ನಾನು ಅಲ್ಲಿ ನೋಡ್ತಾಯಿದ್ದೆ ವೀಡಿಯೋ ಮಾಡೋಕ್ಕೆ. ಅಲ್ಲಿ ಫೋನ್ ತಗೊಂಬಂದರು ಇವರು ಅಂತ. ಹೌದು ಮಿಂಚಿ, ವೀಡಿಯೋ ಮಾಡೋಣ ಅಂತ ನಿಂತು ಒಂದು ವೀಡಿಯೋ ನೋಡಿ ಯಾವ ಥರ ಕಾಲ ಹಂಗೆ ಬನ್ನಿ ಸೂರ್ಯನ ತೋರಿಸ್ತೀನಿ. ನನಗೆ ಈ ಥರ ವೀಡಿಯೋ ಮಾಡೋಕ್ಕೆ ಇಷ್ಟ ಸೂರ್ಯಂದು. ಯಾಕೆಂದರೆ ಡೈರೆಕ್ಟ್ಲಿ ನೋಡೋಕ್ಕೆ ಸರಿಯಾಗಿ ಕಾಣಿಸಲ್ಲ. ವೀಡಿಯೋದಲ್ಲಿ ಮಾತ್ರ ಸೂಪರಾಗಿ ಕಾಣಿಸ್ತದೆ ನನಗೆ. ಅದಕ್ಕೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಸೂರ್ಯ ಈ ಥರ ಚಂದ್ರ ಮುಳುಗೋದು ಈ ಥರ ವೀಡಿಯೋ ಮಾಡೋಣ ಅಂತ ತುಂಬ ಇಷ್ಟ ಆಯ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. 7:10ಕ್ಕೆ ಸೂರ್ಯ ಇಷ್ಟ ಐತೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಹಂಗೆ ಗಿಳಿಗಳು ನೋಡಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತೀವಿ. ಇಷ್ಟೊತ್ತಲ್ಲೇ ಸೌಂಡ್ ಜಾಸ್ತಿ ಅವು. ತೀರಾ ಸಂಜೆ ಒಂದು 5:30 6 ಗಂಟೆಗೆ ಸೌಂಡ್ ಜಾಸ್ತಿ ಮಾಡ್ತವೆ. ಮತ್ತು ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ. ಇವತ್ತೊಂದು ಸ್ವಲ್ಪ ಗಡ್ಡಿ ಕುಯ್ಕೊ ಬಂದುಬಿಡ್ಬೇಕು. ಸುಮ್ಮನೆ ಹಸಿಗೆ ಹಾಕ್ತಂಗೂ ಅಲ್ಲ, ಅಲ್ಲಿ ಬಿಟ್ಟಂಗೂ ಅಲ್ಲ. ಸುಮ್ಮನೆ ವೇಸ್ಟ್ ಮಾಡ್ತವೆ ಎಲ್ಲ ತಿಂದು. ಇವತ್ತು ಕಡ್ಡಿ ಕುಯ್ಕೊಬರ್ಬೇಕು, ಇಲ್ಲಾಂದರೆ ಮಾವಿನಕಾಯಿ ಎಲ್ಲನೇ ಕಿತ್ತಾಕ್ಬಿಡ್ಬೇಕು. ಎರಡರಲ್ಲಿ ಯಾವ್ದಾರ ಒಂದು ಮಾಡಬೇಕು. ನೋಡಿ ಗಿಳಿಗಳಲ್ಲಿ ಕುಂತ ನೋಡಿ. ಹಂಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನೀವು ಯೂಟ್ಯೂಬಲ್ಲಿ ದುಡ್ಡು ತಗೋತಾ ಇದ್ದೀರಾ ಅಂತ. ಇನ್ನೂ ಇಲ್ಲ, ನಾನು ಸದ್ಯದಲ್ಲೇ ತಗೋತೀನಿ. ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ನಾನು ತಗೋತಿದ್ದಂಗೆ. ಇನ್ನೂ ತಗೊಂಡಿಲ್ಲ, ಹತ್ರದಲ್ಲಿದ್ದೀನಿ. ಸಬ್ಸ್ಕ್ರೈಬರು ಎಲ್ಲ ಕಂಪ್ಲೀಟ್ ಆಗೈತೆ. ವಾಚ್ ಅವರ್ಸ್ ಇನ್ನೊಂದು ಸ್ವಲ್ಪ ಆಗಬೇಕು. ಆಯ್ತಿದ್ದಂಗೆ ಅದ್ರದ್ದು ವೀಡಿಯೋ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಟೀ ತಗೊಂಡು ಹೋಗ್ತಾಯಿದ್ದೀನಿ. ಮಾವಿನಕಾಯಿ ಏನೋ ಕಿತ್ತಾಕ್ಬಿಡ್ತೀನಿ ಅಂತಂದರು. ಮಾವಿನಕಾಯಿ ಎಲ್ಲ ಒಂಥರ ಕೆಂಪು ಆಗ್ತಾವಲ್ಲ, ಅದಕ್ಕೂ ಗಿಳಿ ಜಾಸ್ತಿ ಇತ್ತು. ಅದಕ್ಕೆ ಆ ಗಿಳಿಯಿಂದ ಅಳಿಲಿಂದನೇ ನಮಗೆ ಅಲ್ಲಿ ಹೆಸ್ರು ಕಾಳು ಹಾಕಿದ್ದೀವಿ. ಅದು ವೀಡಿಯೋ ಮಾಡಿದ್ದೀವಿ ನೋಡಿ. ಸಿಕ್ಕಾಪಟ್ಟೆ ಕಾಳು ಎಲ್ಲೂ ಕಚ್ಚೇ ಇಲ್ಲ, ಎಲ್ಲ ತಿಂದಾಕ್ಬಿಟ್ಟವೆ. ಕಾಳೇ ಇಲ್ಲ, ಎಲ್ಲ ತಿಂದ್ಬಿಟ್ಟವೆ. ಅದಕ್ಕೋಸ್ಕರ ಇವತ್ತು ಮಾವಿನಕಾಯಿ ಕಿತ್ತಾಕ್ಬೇಕು, ಇಲ್ಲಾಂದರೆ ಕಡ್ಡಿನೂ ಕುಯ್ಬೇಕು. ಎರಡರಲ್ಲಿ ಯಾವ್ದಾರು ಒಂದು ಮಾಡೋಣ ಅಂದ್ಬಿಟ್ಟು ಟೀ ಕುಡ್ದಿರಲಿಲ್ಲ ಅವರು. ಟೀ ತಗೊಂಡು ಹೋಗ್ತಾ ಇದ್ದೀನಿ. ಟೀ ತಗೊಬಂದೆ. ಇವರು ಎಲ್ಲಿ ಮರದ ಮೇಲೆ ಕೂತವ್ರು ನೋಡಿ, ತೋರಿಸ್ತೀನಿ. ಮಾವಿನಕಾಯಿನೇ ಕಿತ್ತಾಕ್ತವ್ರೆ ಎಲ್ಲನೇ. ಮಾವಿನಕಾಯಿ ಕಿತ್ತರೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. ಎಲ್ಲ ಇನ್ನೂ ಒಂದು 10-15 ಬಿಟ್ಬಿಟ್ಟಿದ್ರು ಅವರು. ನಾವು ಅದು ನಮಗೇನು ಮಾವಿನಕಾಯಿ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿದ್ದು. ನಮ್ಮ ಮನೆಯವರೆಲ್ಲ ಕಿತ್ತಾಕ್ತವ್ರೆ. ಇದು ತೋತಾಪುರಿ ಮಾವಿನಕಾಯಿ. ಹಣ್ಣಾದರೂ ಚೆನ್ನಾಗಿರಲ್ಲ, ಹಣ್ಣಾಗಲ್ಲ ಅಷ್ಟು ಇದಾಗಿ. ಹುಳಿ ಮಾವಿನಕಾಯಿ ಚೆನ್ನಾಗಿ ಹಣ್ಣಾಯ್ತದೆ. ಇದು ತೋತಾಪುರಿ ಆಗೋದ್ರಿಂದ ಇದು ಏನಿದ್ರು ಉಪ್ಪು ಖಾರ ಹಾಕೊಂಡು ತಿನ್ನೋಕ್ಕೆ ಸರಿ ಅಷ್ಟೇ. ಇದು ಮಾವಿನಕಾಯಿ ನೋಡಿ, ಇನ್ನೂ ಎಷ್ಟೊಂದು ಬಿಟ್ಟವ್ರೆ ನೋಡಬೇಕು. ಇನ್ನೂ ಸುತ್ತ ಎಲ್ಲ ಹುಡುಕ್ತೀವಿ ಅಂದರೂ ಏನಿಲ್ಲ, ಒಂದು 20-30 ಮಾವಿನಕಾಯಿ ಸಿಗ್ತವೆ. ಅಷ್ಟೊಂದು ಬಿಟ್ಟವ್ರೆ. ಕೆಳಗಡೆ ಸ್ವಲ್ಪ ಬಿದ್ದೋಗವೆ. ಎಲ್ಲ ಕಿತ್ತಾಕ್ತವ್ರೆ. ಇದನ್ನು ಕಿತ್ಬಿಟ್ಟು ಒಂದು ಸ್ವಲ್ಪ ಜಾವಳ ಕಡಿನೂ ಕುಯ್ಕೋತೀವಿ. ಬೇರೆ ಕಡೆ ಅಲ್ಲಿ ಹಳೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಹಿಂದ್ಗಡೆ ಕುಯ್ತಾಯಿದ್ದೋ. ಈಗ ಅದನ್ನು ಬಿಟ್ಬಿಟ್ಟು ಇವತ್ತು ಇಲ್ಲಿ ಕುಯ್ಬೇಕು. ಇವತ್ತಿಂದ ಇಲ್ಲೇ ಕುಯ್ಕೊಂಡು ಖಾಲಿ ಮಾಡಬೇಕು ಅಷ್ಟು. ಈ ಥರ ತೆನೆ ಹಾಕಿದ್ರೆ ಹಾಲು ಚೆನ್ನಾಗಿ ಕೊಡ್ತವೆ ಹಸುಗಳು. ಈ ಗಿಳಿನೇ ಅರ್ಧ ತಿಂದು ಎಲ್ಲ ಕೆಳಗೆ ಕುದುರಿಸ್ತಾವಲ್ಲ. ಇವತ್ತೆಲ್ಲ ಖಾಲಿ ಮಾಡಬೇಕು. ನನ್ನ ಗಾಡಿ ಒಂದೇ ನಿಂತೈತೆ ಅನಾಥವಾಗಿ. ಪೆಟ್ರೋಲ್ ಇಲ್ಲ. ನೆನ್ನೆ ಹೊಲ್ದ ಹತ್ರಕ್ಕೆ ಬರೋಷ್ಟಕ್ಕೆ ಪೆಟ್ರೋಲ್ ಖಾಲಿ ಆಗಿಬಿಡ್ತು. ತಗೊಂಡು ಅಲ್ಲೇ ಮರದ ಹತ್ರನೇ ಹಾಕ್ಬಿಟ್ಟೆ. ಅಲ್ಲೇ ಐತೆ. ನಮ್ಮ ಮನೆಯವ್ರು ಇವತ್ತೆಲ್ಲ ಕಿತ್ತಾಕ್ಬಿಡ್ತಾರೆ. ನೋಡೋಣ ಹಣ್ಣು ಆಯ್ತವ ಅಂತ ಔಷಧಿ ಮಾಡಿಬಿಟ್ಟು
ಔಷಧಿ ಹಾಕೋಣ. ಒಂದು 20-30 ಸಿಗ್ತವೆ. ಔಷಧಿ ಹಾಕ್ಬಿಟ್ಟು ಮಡಗಬೇಕು. ಅದು ಒಂದು ಸ್ವಲ್ಪ ಹಣ್ಣಾಗಿ ಬಂದರೆ ತಿನ್ಬೋದು. ನೋಡಿ ಎಲ್ಲ ಅಳಿಲೆಲ್ಲ ಯಾವ ಥರ ತಿಂದೈತೆ ನೋಡಿ. ಗಿಳಿ ಅಳಿಲು ಎರಡೂ ಇವತ್ತು ಕುಯ್ದು ಬಿಡ್ತೀನಿ ಇದನ್ನು. ನೋಡಿ ಎಷ್ಟು ಕೆಂಪಾಗೈತೆ. ಈಗಲೇ ಕುಯ್ಕೊಂಡು ತಿಂದ್ಬಿಡೋಣ ಅನ್ನೋಷ್ಟು ಆಸೆ ಆಯ್ತಾ ಅದೇ. ಎಷ್ಟು ಕೆಂಪಗವೆ. ನಮ್ಮ ಮನೆಯವ್ರು ತೋರಿಸ್ತಾರೆ ಇವೆರಡೇ ಎಷ್ಟು ರೆಡ್ಡಾಗಿರೋದು ಅಂತ. ನೋಡಿ ಇಷ್ಟು ಸಿಕ್ಕವೆ. ಇನ್ನೂ ಅವೆ ಮೇಲ್ಗಡೆ ತುದಿಲವೆ, ಕೇಳೋಕ್ಕಾಗಲ್ಲವ. ಕಡ್ಡಿನೂ ಕುಯ್ಕೊಬಂದು ನೋಡಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದೋ, ಊಟ ಮಾಡ್ಕೊಂಡು ರೆಡಿಯಾಗಿ ಹೋದ್ರು. ನಾವು ಕಡ್ಡಿ ಕುಯ್ಕೊಂಡು ಬಂದೋ. ಇಲ್ಲೇ ಕೆಳಗಡೆನೇ ಕಡ್ಡಿ ಕುಯ್ದು ನೋಡಿ. ತೆನೆ ಎಲ್ಲ ಜೋಳ ತೋರಿಸ್ತೀನಿ ತಡೀರಿ. ಈ ಥರ ಜೋಳ ತಿಂದರೆ ಹಸಿನಲ್ಲಿ ಏನಿಲ್ಲ ಅಂದರೂ 2-3 ಲೀಟ್ರ್ ಹಾಲು ಜಾಸ್ತಿ ಆಯ್ತದೆ. ಹಾಲು ತೆನೆ ಅಂತೀವಿ ಇದನ್ನು ನಾವು. ಈ ಜೋಳನೇ ಅವ್ರು ಏನು ಮಾಡ್ತಾರೆ ಗೊತ್ತಾ, ಬೆಂಗಳೂರು ಕಡೆ ದುಡ್ಡು ಕೊಟ್ಟು ಬೇಯಿಸ್ಬಿಟ್ಟು ಉಪ್ಪು ಖಾರ ಹಚ್ಕೊಂಡು ತಿಂತಾರೆ. ದುಡ್ಡು ಕೊಟ್ಟು ತಗೊಂಡು ತಿಂತಾರೆ. ನೋಡಿ ನಾವು ಹಸ್ಗಳ್ಗೆ ಹಾಕ್ತಾಯಿದ್ದೀವಿ. ಎಷ್ಟು ಚೆನ್ನಾಗೈತೆ ನೋಡಿ. ಇವನ್ನ ಹಾಕಿದ್ರೆ ಹಸ್ಗಳ್ಗೆ ಹಾಲು ಜಾಸ್ತಿ ಆಯ್ತದೆ. ಅದಕ್ಕೋಸ್ಕರ ಹಾಕ್ತಾಯಿದ್ದೀವಿ. ಇಲ್ಲಾಂದರೆ ಒಣಗಿಸ್ಬಿಟ್ಟು ಮಡಿಕೋಬೋದು. ಬೀಜ ಆಯ್ತವೆ, ಅದನ್ನೇ ತೆಗ್ದು ತಿರ್ಗಾ ಹೊಲಕ್ಕೆ ಚೆಲ್ಲಿದ್ರೆ ಅವೇ ಉಡ್ತವೆ. ನೋಡಿ ಎಷ್ಟು ಚೆನ್ನಾಗೈತೆ ಜೋಳ ತಿನ್ನೋಕ್ಕೆ, ಬೇಯಿಸೋಕ್ಕೆಲ್ಲ. ನಾನು ಬೇಯಿಸೋಕ್ಕೆ ಮಡಿಕೊಂಡಿದ್ದೀನಿ. ಒಂದು 4-5 ಬೇಯಿಸೋಣ ಅಂದ್ಬಿಟ್ಟು ತೆಗ್ದಿಕ್ಕೊಂಡಿದ್ದೀನಿ. ನೋಡಿ ಇವತ್ತು ಕಟ್ ಮಾಡಿ ಮಕ್ಕಳು ಸ್ಕೂಲಿಂದ ಬಂದೈತೆ ಬೇಯಿಸ್ತೀನಿ. ಸ್ಕೂಲ್ಗೆ ಹೋಗೋರೆ 4 ಗಂಟೆಗೆ ಬರ್ತಾರೆ ಎಲ್ಲರೂ. ಆವಾಗ ಏನೂ ಆಗೈತಿದು ಅಷ್ಟು ಕಟ್ ಮಾಡಿಬಿಟ್ಟು ಬೇಯಿಸ್ತೀನಿ. ಸ್ಕೂಲಿಂದ ಬರ್ತಿದ್ದಂಗೆ ಮಕ್ಕಳು ತಿಂತವೆ. ಮೊನ್ನೆ ದಿವಸ ಬೇಯಿಸಿದ್ದೆ, ವೀಡಿಯೋ ಮಾಡಿದ್ದೆ. ಅದನ್ನ ಚೆನ್ನಾಗಿತ್ತು. ಉಪ್ಪು ಖಾರ ಹಾಕಿರಲಿಲ್ಲ. ನೋಡಿ ಮಾವಿನಕಾಯಿ ಸಿಕ್ಕವೆ. ಇಷ್ಟಕ್ಕೆ ಇದಕ್ಕೀಗ ಔಷಧಿ ಹಾಕ್ಬಿಟ್ಟು ಮಡಗ್ತೀವಿ. ನೋಡೋಣ ಒಂದು ಸ್ವಲ್ಪ. ಹಸ್ಗಳೆಲ್ಲ ಒಳೆ ಕಟಾಕಿ ಹೊಡೆದಾಕ್ಬಿಟ್ಟು ಕಟಾಕಿದ್ದು. ನೋಡಿ ಎಲ್ಲ ತಿನ್ಕೊಂಡು ಆಲ್ರೆಡಿ ಅಲ್ಲಿ ಮನಿಕತಾವೆ. 2 ಮನ್ಗವೆ ಆಲ್ರೆಡಿ. ಬಿಸಿಲಿಲ್ಲ ಅಂತ ಪಡ್ಕೊತಿದ್ದೆ ದಿವಸ. ಬಿಸಿಲು ನೋಡಿ ಯಾವ ಥರ ಬಂದೈತೆ. ಸಿಕ್ಕಾಪಟ್ಟೆ ಬಿಸಿಲು ಬಂದೈತೆ ಇವತ್ತು. 11:30ಗೆ ಯಾವ ಪಟ್ಟಿ ಬಿಸಿಲೈತೆ. ಆಚೆ ಕಡೆ ಇನ್ನು ಎಲ್ಲ ಹಸವೆಲ್ಲ ಒಳೆ ಕಟಾಕಿದ್ದೀನಲ್ಲ, ಆಚೆ ಕಡೆ ಇನ್ನೂ ಸಗಣಿ ಇವೆ. ಅವೆಲ್ಲ ನೆತ್ತಾಕ್ಬಿಟ್ಟು